ಶ್ರೀನಿವಾಸ ಗುರೋ ರಾಘವೇಂದ್ರ. ಈಗ ಇದಕ್ಕೆ ಮುಂಚೆ ತುಳಸಿಗೆ ನಮಸ್ಕಾರ ಮಾಡಬೇಕು, ಎದ್ದು ಕೂಡಲೇ ಅದನ್ನು ಹೇಗೆ ಮಾಡಬೇಕು ಅದರ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗ ಅದು ತುಳಸಿ ಸ್ನಾನ ಆದಮೇಲೆ ಪಾಠ ಪ್ರವಚನ ಮಾಡೋರು ಮಾಡ್ತಾರೆ. ಪುಣ್ಯಾತ್ಮರಾಗಿರ್ತಕ್ಕಂಥವ್ರು ಪಾಠ ಹೇಳೋರಿದ್ದರೆ ತಮ್ಮ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾರೆ. ಇನ್ನು ಕೆಲವರು ಪಾಠ ಹೇಳಲ್ಲ, ಪಾಠ ಕಲೀಲಿಕ್ಕೆ ಹೋಗ್ತಾರೆ, ಗುರುಗಳ ಹತ್ರ ಹೋಗಿ ಪಾಠ ಅಧ್ಯಯನ ಮಾಡ್ತಾರೆ. ಇನ್ನು ಕೆಲವರು ತಾವೇ ಸ್ವತಃ ಕೂತ್ಕೊಂಡು ಗ್ರಂಥಾವಲೋಕನ ಮಾಡ್ತಾರೆ. ಇನ್ನು ಕೆಲವರು ಭಗವಂತನಿಗೆ ಸಂಬಂಧಪಟ್ಟ ವಿಷಯಗಳನ್ನು ಪುಸ್ತಕ ರೂಪದಲ್ಲಿ ಬರಿತಾ ಕೂಡ್ತಾರೆ. ಮತ್ತೊಬ್ಬರು ಹೊತ್ತಿನ ಮೇಲೆ ಭಗವಂತನ ಆರಾಧನೆಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಒಳ್ಳೆಯ ಕೆಲಸ, ಸ್ತೋತ್ರಗಳನ್ನು ಪಾರಾಯಣ ಮಾಡ್ತಾ ಕೂಡ್ತಾರೆ, ಸುಪ್ರಭಾತ ಹೇಳ್ತಾ ಕೂಡ್ತಾರೆ. ಇವೆಲ್ಲ ಭಗವಂತನಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು. ಇದು ಆದ ಕೂಡಲೇ ಇನ್ನು ಪೂಜೆ ಮಾಡಬೇಕಲ್ವ. ಪೂಜೆ ಮಾಡುವುದಕ್ಕಿಂತ ಮುಂಚೆ ಸ್ನಾನ ಮಾಡಬೇಕು. ಸ್ನಾನ ಹೇಗೆ ಮಾಡಬೇಕು, ಆಗ ಯಾವ ಭಗವದ್ರೂಪಗಳನ್ನು ಚಿಂತನೆ ಮಾಡಬೇಕು ಎಂಬುದನ್ನು ಇವತ್ತು ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಆದಷ್ಟು ಮಟ್ಟಿಗೆ ಇದನ್ನು ವಿಸ್ತಾರವಾಗಿ ಚಿಂತನೆ ಮಾಡೋಣ. ಇದರಿಂದ ಉಪಕಾರವೂ ಆಗ್ತದೆ, ನಮ್ಮ ಜೀವನ ಧನ್ಯನೂ ಆಗ್ತದೆ. ಹೌದ್ರಿ, ಇಷ್ಟೆಲ್ಲ ನಮಗೆ ಮಾಡಲಿಕ್ಕಾಗಲ್ಲ ಅಂತಂದರೆ ಇಲ್ಲ, ಇದ್ದದ್ದರಲ್ಲೇ ಮಾಡು, ಅನುಸಂಧಾನ ಮಾಡಿಕೊ, ಚಿಂತನೆ ಮಾಡು. ಸ್ನಾನ ವಿಧಾನವನ್ನು ಅಲ್ಲಿ ಸ್ಮರಣೀಯವಾದ ಭಗವದ್ರೂಪಗಳನ್ನು ಸ್ಮರಣೆ ಮಾಡಿದರೂ ಕೂಡ ನಮ್ಮ ಜನ್ಮ ಧನ್ಯ ಆಗ್ತದೆ. ಅದು ಹೇಗೆ ಅದನ್ನು ನೋಡೋಣ. ಸ್ನಾನ ಪ್ರತಿನಿತ್ಯದಲ್ಲಿ ನಮ್ಮ ಶಾಸ್ತ್ರದ ಪ್ರಕಾರ ಹೇಳ್ತಾ ಇರೋದು 3 ಹೊತ್ತು ಮಾಡಬೇಕು ಅಂತ ಹೇಳೋದು. ಪ್ರಾತಃ ಕಾಲದಲ್ಲಿ ಒಂದು ಸ್ನಾನ, ಮಧ್ಯಾಹ್ನ ಕಾಲದಲ್ಲಿ ನೈವೇದ್ಯಾದಿಗಳನ್ನು ಮಾಡಬೇಕಾದ ಕಾರಣ ಬಂದ ಅತಿಥಿ ಅಭ್ಯಾಗತರಿಗೆ ಪೂಜೆ ಮಾಡಿ ಅವರಿಗೆ ಪ್ರಸಾದ ಕೊಡಬೇಕಾದ ಕಾರಣ ಆಗ ಒಂದು ಸ್ನಾನ. ಮತ್ತು ಸಾಯಂಕಾಲದಲ್ಲಿ, ಇದು ಹೆಣ್ಮಕ್ಕಳಿಗಲ್ಲ, ಗಂಡಸು ಮಕ್ಕಳಿಗೆ ಮಾತ್ರ. ಗಂಡಸು ಮಕ್ಕಳು ತ್ರಿಕಾಲದಲ್ಲಿ ಸ್ನಾನ ಮಾಡಬೇಕು, ತ್ರಿಕಾಲದಲ್ಲಿ ಸಂಧ್ಯಾ ವಂದನ ಮಾಡಬೇಕು. ಆ ತ್ರಿಕಾಲದಲ್ಲಿ ಸಾಯಂಕಾಲದಲ್ಲಿ ಮತ್ತೆ ಸ್ನಾನ ಮಾಡಬೇಕು. ಹೆಣ್ಮಕ್ಕಳು 3 ಕಾಲದಲ್ಲಿ ಸ್ನಾನ ಮಾಡಬಾರ್ದು. ಅವರು ತಲೆ ಮೇಲೆ ಸ್ನಾನ ಮಾಡಬಾರ್ದು. ಹೆಣ್ಮಕ್ಕಳಿಗೆ ಗಂಗಾದೇವಿ ತಲೆಯಲ್ಲಿ ಸನ್ನಿಹಿತವಾಗಿರ್ತಾಳಂತೆ. ಅವಳ ತಲೆಯಲ್ಲಿ ಗಂಗೆ ಇರುವುದರಿಂದ ಅವಳು ಪ್ರತಿನಿತ್ಯದಲ್ಲಿ ತಲೆ ಮೇಲೆ ಸ್ನಾನ ಮಾಡಬಾರ್ದು. ಇದು ಒಂದಾದರೆ ಇನ್ನೊಂದೇನು ಗೊತ್ತಾ, ನಮಗೆ ಗೊತ್ತದೆ ಇದನ್ನು. ಏನು ಗೊತ್ತಾ, ಹೆಣ್ಮಕ್ಕಳಿಗೆ ತಲೆ ಕೂದಲು ಜಾಸ್ತಿ ಇರ್ತಾವೆ. ಎಷ್ಟು ಗಂಡಸು ಮಕ್ಕಳಿಗೆ ತಲೆ ಕೂದಲು ಬರ್ತಾವಂದ್ರೆ ಅವನು ತಿಂಗಳಿಗೋ 2 ತಿಂಗಳಿಗೋ ಒಂದು ಸಲ ಕ್ಷೌರ ಮಾಡಿಸ್ಕೋಬೇಕು. ಅಂದರೆ ತಲೆಯ ಕೂದಲನ್ನು ತೆಗಿಬೇಕು, ಶಿಖಾಬದ್ಧನಾಗಿರಬೇಕಲ್ವ. ಆದ ಕಾರಣ ಏನಾಗ್ತದೆ, ಅವನ ತಲೆಯಲ್ಲಿ ಹೆಚ್ಚು ಕೂದಲು ಇರೋದಿಲ್ಲ. ಎಂದೋ ಒಂದು ದಿವಸ ಬೆಳೆಸಿದ್ರೆ ಗಡ್ಡ ಮೀಸಿ ತಲೆ ಕೂದಲು ಬೆಳೆದಿರ್ತಾವೆ. ಹೆಣ್ಮಕ್ಕಳಿಗೆ ಹಾಗಲ್ಲ, ಅವರಿಗೆ ಇಂಥದ್ದು ಇಲ್ಲ. ಆದ ಕಾರಣ ಅವ್ರ ತಲೆ ತುಂಬ ಕೂದಲಿರ್ತಾವೆ. ಕೆಲವು ಹೆಣ್ಮಕ್ಕಳಿಗೆ ಬಹಳ ಉದ್ದವಾದ ಕೂದಲಿರ್ತಾವೆ. ಆಗ ಅವರು ಪ್ರತಿನಿತ್ಯದಲ್ಲಿ ತಲೆ ಮೇಲೆ ಸ್ನಾನ ಮಾಡಿದರೆ ಆರೋಗ್ಯ, ಅಂದರೆ ತಲೆ ನೋವು ಬಂದು ತಲೆ ಸೂಲಿ ಇತ್ಯಾದಿಗಳು ಬರಲಿಕ್ಕೆ ಅವಕಾಶ ಅದು. ಅದ ಕಾರಣ ಹೆಣ್ಮಕ್ಕಳು ಮಾಡಬೇಕಾಗಿಲ್ಲ. ಅದಕ್ಕೆ ಹೇಳಿದರು, ಅಮ್ಮ ನಿನ್ನ ತಲೆಯಲ್ಲಿ ಗಂಗೆ ಸನ್ನಿಹಿತವಾಗಿರ್ತಾ ಕಾರಣ ನೀನು ತಲೆಯಲ್ಲಿ ಸ್ನಾನ ಮಾಡೋದು ಬೇಡ. ಶುಕ್ರವಾರ ಮಾತ್ರ ಆ ತಾಯಿ ಅಭ್ಯಂಗನ ಸ್ನಾನ, ಅಂದರೆ ಎಣ್ಣೆಯಿಂದ ಎಣ್ಣೆ ಹಚ್ಕೊಂಡು ಎರಕೋಬೇಕು ಅಂತ ಇರೋದು. ಗಂಗೆ ಇರೋದರಿಂದ, ಹೆಣ್ಮಕ್ಕಳ ತಲೆಯಲ್ಲಿ ಗಂಗೆ ಇರೋದರಿಂದ ಸ್ವಾಮಿಗಳಾದರೂ ಕೂಡ, ಯಾವ ಆಚಾರ್ಯರೇ ಆಗಲಿ ಯಾರೇ ಆಗಲಿ, ಹೆಣ್ಮಕ್ಕಳೇನಾದರೂ ನಮಸ್ಕಾರ ಮಾಡಿದರೆ ಅವ್ರ ತಲೆ ಮೇಲೆ ಮಂತ್ರಾಕ್ಷತೆ ಹಾಕಬಾರದು. ಯಾಕೆ ಗೊತ್ತಾ, ಅಲ್ಲಿ ಗಂಗೆ ಇರ್ತಾಳೆ. ನೀನು ಗಂಗೆಗೆ ಆಶೀರ್ವಾದ ಮಾಡಿದಂತೆ ಆಗ್ತದೆ. ನೀನು ಬಹಳ ಸಾಧಾರಣವಾದ ವ್ಯಕ್ತಿ, ನೀನು ಹೆಣ್ಣುಮಕ್ಕಳ ತಲೆ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಬೇಡ. ಅದ ಕಾರಣನೇ ಹೆಣ್ಣುಮಕ್ಕಳಿಗೆ ಕೈಯಾಗತ್ತೆ ಮಂತ್ರಾಕ್ಷತೆ ಕೊಡಬೇಕು ಅಂತ ಸಂಪ್ರದಾಯ ನಮ್ಮಲ್ಲಿ ಬಂತಾರೆ. ಸೊ ಗಂಡಸ ಮಗನ ಆಗಿರ್ತಕ್ಕಂಥವನು ಪ್ರತಿನಿತ್ಯದಲ್ಲಿ ತ್ರಿಕಾಲದಲ್ಲಿ ಸಂಧ್ಯಾವಂದನ ಮಾಡಬೇಕು. ಈ ತ್ರಿಕಾಲದಲ್ಲಿ ಸಂಧ್ಯಾವಂದನ ಹೇಗೆ ಮಾಡಬೇಕು, ಯಾತ್ರೆಯಿಂದ ಮಾಡಬೇಕು, ಬಿಸಿ ನೀರಿಂದ ಮಾಡಬೇಕಾ, ತಣ್ಣೀರಿಂದ ಮಾಡಬೇಕಾ? ಆಯುರ್ವೇದದ ಪ್ರಕಾರ ಪ್ರತಿನಿತ್ಯದಲ್ಲಿ ತಣ್ಣೀರಿನಿಂದ ಸ್ನಾನ ಮಾಡತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು, ಆರೋಗ್ಯಕರವಾಗಿರತಕ್ಕಂಥದ್ದು. ನೀನಿಲ್ಲ ಬಿಸಿ ನೀರಿಂದ ಮಾಡಬೇಕು ಅಂದರೆ ಕಂಠಪರ್ಯಂತರ ಮಾತ್ರ ಬಿಸಿ ನೀರಿನಿಂದ ಮಾಡಬೇಕು. ತಲೆ ಮೇಲೆ ಬಿಸಿ ನೀರು ಹಾಕಿಕೊಳ್ಳನೇ ಬಾರದು, ತಣ್ಣೀರೇ ಹಾಕಿಕೊಳ್ಳಬೇಕು ಅಂತ ಶಾಸ್ತ್ರ ಹೇಳ್ತದೆ. ಇದೆಲ್ಲ ಶಾಸ್ತ್ರ, ಇದೆಲ್ಲ ನಮ್ಮ ಮಾಡ್ಲಿಕ್ಕೆ ಆಗ್ತದಾ ಬಿಡ್ತದ ಅದರ ಬಗ್ಗೆ ಆಲೋಚನೆ ಮಾಡಬೇಡ್ರಿ. ಸುಮ್ಮನೆ ತಿಳ್ಕೊಂಡಿದ್ದರೂ ಕೂಡ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗ್ತಾನೆ. ಸೊ ತ್ರಿಕಾಲದಲ್ಲಿ ಸ್ನಾನ ಮಾಡಬೇಕು, ಅದು ತಣ್ಣೀರಿನಿಂದ ಸ್ನಾನ ಮಾಡಬೇಕು. ಸ್ವಲ್ಪ ದೇಹದ ಅನಾರೋಗ್ಯ ಇತ್ಯಾದಿಗಳು ಇದ್ದಾಗ ಬಿಸಿ ನೀರಿನ ಹರೇ ಶ್ರೀನಿವಾಸ ಕನಿಷ್ಠ ಕಂಠದವರಿಗಾದರೂ ಬಿಸಿನೀರಿಂದ ಮಾಡಿ ಸ್ವಲ್ಪ ಆದರೂ ತಲೆ ಮೇಲೆ
ತಣ್ಣೀರು ಹಾಕ್ಕೋಬೇಕು ಅಂತ ಶಾಸ್ತ್ರ ಹೇಳ್ತಾ ಇದ್ರು. ಈ ರೀತಿ ತ್ರಿಕಾಲದಲ್ಲಿ ಸಂಧ್ಯಾವಂದನ ಮಾಡಬೇಕು. ಇನ್ನು ಪ್ರಾಚೀನ ಕಾಲದಲ್ಲಿ ಶಾಸ್ತ್ರಗಳು ಸ್ಮೃತಿಗಳು ಹೇಳ್ತಕ್ಕಂಥ ಪದ್ಧತಿಯಲ್ಲಿ ಆದರೆ ಸ್ನಾನ ಅಂತಂದರೆ ನದಿಗೆ ಹೋಗಬೇಕು ಅಂತಿರೋದು. ನದಿಗೆ ಹೋಗ್ಲಿಕ್ಕಾಗಲಿಲ್ಲ, ಕೆರೆಗಳಿದ್ದರೆ ಕೆರೆಗಳಿಗೆ ಹೋಗಬೇಕು. ಅದು ಇಲ್ಲ, ದೊಡ್ಡ 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 ಸರೋವರಗಳಿರ್ತಾವೆ, ಸರೋವರಗಳಿಗೆ ಹೋಗಬೇಕು. ಸರೋವರನೂ ಇದ್ದಿಲ್ಲ, ಇಳಿಯುವ ಬಾವಿ ಅಂತ ಇರ್ತಿದ್ವು ಆಗಿನ ಕಾಲದಲ್ಲಿ. ಆ ಬಾವಿಗಳಲ್ಲಿ ಹೋಗಿ ಅವಗಾಹನ ಸ್ನಾನ ಮಾಡಬೇಕು ಅಂತಿರೋದು. ಅಂದರೆ ಮುಳುಗು ಹಾಕಿ ಸ್ನಾನ ಮಾಡಬೇಕು. ಇದು ಸಂಪ್ರದಾಯ ಮೊದಲಿನಿಂದ ಬಂದಿರತಕ್ಕಂಥದ್ದು. ಹೋಗುವಾಗ ಏನು ಮಾಡಬೇಕಂತೆ ದಯಮಾಡಿ ಇದನ್ನು ತಿಳ್ಕೊಳ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಈಗಿನ ಕಾಲ, ಯಾಕಂದ್ರೆ ನಮ್ಮ ಊರಲ್ಲಿ ಬಾವಿನೇ ಇಲ್ಲ, ಇದ್ದರೂ ಹೊಲಸಾಗಿ ಹೋಗಿರ್ತವೆ, ಅಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕೂ ಆಗಲ್ಲ. ಅದೃಷ್ಟವಶಾತ್ ನದಿ ಇದ್ದ ನದಿ ಪ್ರಾಂತದಲ್ಲಿರ್ತಕ್ಕಂಥ ಈಗ ಮಂತ್ರಾಲಯ, ತುಂಗಭದ್ರಾ ಅಥವಾ ಕೃಷ್ಣಾ ನದಿಯ ದಂಡೆಯಲ್ಲಿರ್ತಕ್ಕಂಥ ಊರುಗಳಿರ್ತಾವಲ್ಲ, ಅಲ್ಲಿ ನದಿ ಇರ್ತದೆ, ಅಲ್ಲಿ ಹೋಗಿ ಸ್ನಾನ ಮಾಡ್ಬೋದು. ಯಾವ ನದಿ ಇಲ್ಲ, ಕೆರೆ ಇಲ್ಲ, ಬಾವಿಗಳು ಇಲ್ಲದೆ ಇರ್ತಕ್ಕಂಥ ಊರಿನಲ್ಲಿರುವವರು ಅಲ್ಲಿಗೆ ಹೋಗಿ ಸ್ನಾನ ಮಾಡು, ಮುಣಿಗೆ ಹಾಕಿ ಸ್ನಾನ ಮಾಡೋದ್ರೆ ಏನು ಮಾಡ್ತಾರೆ ಪಾಪ. ಆದರೆ ತಿಳ್ಕೊಂಡಿದ್ರೆ ತಪ್ಪಿಲ್ಲ, ಇದರ ಚಿಂತನೆ ಕೂಡ ಫಲದಾಯಕ. ಸೊ ಇಂಥಲ್ಲಿಗೆ ಹೋಗ್ಬೇಕಂತ, ಹೋಗುವಾಗ ಏನು ಮಾಡಬೇಕಂತೆ, ಕಂಪಲ್ಸರಿಯಾಗಿ ಮೃತ್ತಿಕಾ ತೊಗೊಂಡು 2 ವಸ್ತ್ರಗಳು ಇಟ್ಕೊಂಡು ಹೋಗಬೇಕು. ಒಂದೇ ವಸ್ತ್ರದಿಂದ ಸ್ನಾನ ಮಾಡಬಾರ್ದು, 2 ವಸ್ತ್ರಗಳನ್ನು ತೊಗೊಂಡು ಹೋಗಬೇಕು. ಒಂದು ಹುಟ್ಟಿದ್ದು, ಒಂದು ಹೊದ್ದು ಮೇಲೆ ಹಾಕ್ಕೊಂಡಿರ್ತಕ್ಕಂಥದ್ದು. ಆಮೇಲೆ ಮೃತ್ತಿಕಾ ತೊಗೊಂಡು ಹೋಗಬೇಕು. ಆ ನಂತರದಲ್ಲಿ ಗೋಮಯ, ಆಕಳಿನ ಹೆಂಡಿ ತೊಗೊಂಡು ಹೋಗಬೇಕು. ಇಷ್ಟು ತೊಗೊಂಡು ಹೋಗಿ ದಂಡೆಯ ಮೇಲೆ ಅವನ್ನೆಲ್ಲ ಇಟ್ಟು ಆ ಬಾವಿಯಲ್ಲಿ ನೇರವಾಗಿ ಕಾಲಿಡಬಾರ್ದು. ಆ ಬಾವಿಯಲ್ಲೋ ಕೆರೆಯಲ್ಲೋ ನದಿಯಲ್ಲೋ ಮೊದಲು ಕಾಲಿಡುವುದಕ್ಕಿಂತ ಮುಂಚೆ ಆ ನದಿಯ ಅಭಿಮಾನಿ ದೇವತೆಗಳನ್ನು, ಆ ಕೆರೆ ಸರೋವರಗಳ ಅಭಿಮಾನಿ ದೇವತೆಗಳಿದ್ದಾರೆ ಅಲ್ಲಿ ಅಂತ ಸ್ಮರಣೆ ಮಾಡಿ ಅದಕ್ಕೆ ನಮಸ್ಕಾರ ಮಾಡಿ ಮೊದಲು ಆ ನೀರನ್ನು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ಕಾಲಿಡಬೇಕು. ಆ ನದಿಯಲ್ಲಿ ಸರೋವರದಲ್ಲಿ ಎಳೆದು 2 ಬಟ್ಟೆಗಳನ್ನು ತೊಯಿಸಿಕೊಂಡು, ಒಂದು ಬಟ್ಟೆಯನ್ನು ಕಚ್ಚಿ ಹಾಕಿ ಉಟ್ಟುಕೊಂಡು, ಇನ್ನೊಂದು ಯಜುರ್ವೇದಿಗಳಾದರೆ ಟೊಂಕಕ್ಕೆ ಸುತ್ತಿರಬೇಕು, ಋಗ್ವೇದಿಗಳಾದರೆ ಬಲಗೈಗೆ ಅದನ್ನು ಸುತ್ತಿರಬೇಕು. ಯಾವುದು ಒರೆಸಿಕೊಳ್ತಕ್ಕಂಥ ಅವಸ್ಥೆ ಇರ್ತದಲ್ಲ ಅದನ್ನು ಬಲಗೈಗೆ ಸುತ್ತಿಕೊಂಡು ನೀರಿನಲ್ಲಿ ಇಳಿದು ಮೊದಲು ಸಂಕಲ್ಪ ಮಾಡಬೇಕು. ಒಳ್ಳೆ ಅಂದರೆ ತಿಥಿ ವಾರ ನಕ್ಷತ್ರಗಳನ್ನು ಸ್ಮರಣೆ ಮಾಡಿ ಸಂಕಲ್ಪ ಮಾಡಬೇಕು. ಆ ಸಂಕಲ್ಪ ಹೇಗೆ ಮಾಡಬೇಕು ಅಂದರೆ ಈ ರೀತಿ ಮಾಡಬೇಕು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಎಲ್ಲರಿಗೂ ಸಂಕಲ್ಪ ಎಲ್ಲರಿಗೂ ಗೊತ್ತಿರ್ತದೆ. ಶುಭೆ ಶೋಭನೆ ಮುಹೂರ್ತೆ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯ ವರಾಧ್ಯೆ ಶ್ರೀ ಶ್ವೇತವರಾಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಮಾದೆ ಭರತ ವರ್ಷೆ ಭರತಖಂಡೇ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೇ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾನಸಗೆ ಬೌದ್ಧಾವತಾರೆ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೇನ ಚಾಂದ್ರಬಾನೇನ ಇವತ್ತಿಂದ ಹೇಳ್ತಾ ಇದ್ದೀನಿ. ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷರತೌ ಭಾದ್ರಪದ ಮಾಸೆ ಕೃಷ್ಣಪಕ್ಷೆ ಅಷ್ಟಮ್ಯಾಂತಿಥೌ ಇವತ್ತು ಅಷ್ಟಮಿ ಅಲ್ಲದೆ ನವಮ್ಯಾಂತಿಥೌ ಅಭಿಧಾನವಮಿದು ಪಕ್ಷವಾಸ ಅಭಿಧಾನವಮ್ಯಾಂತಿಥೌ ಗುರುವಾಸರಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಅಸ್ಮದಾದಿ ಗುರುವಂತರ್ಗತ ರಾಘವೇಂದ್ರ ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ತ್ರಿವಿಕ್ರಮ ವರಾಹಾಭಿನ್ನ. ಇದನ್ನು ಜ್ಞಾಪಕ ಇಟ್ಕೊಳ್ರಿ ದಯಮಾಡಿ. ತ್ರಿವಿಕ್ರಮ ವರಾಹಾಭಿನ್ನ ದ್ರವರೂಪಿ ಶ್ರೀ ಹರಿಪ್ರೇರಣೆಯ. ಮತ್ತೊಮ್ಮೆ ಹೇಳ್ತೀರಿ ದಯಮಾಡಿ. ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ತ್ರಿವಿಕ್ರಮ. ಇದೇ ಭಗವಂತನ ಸ್ನಾನ ಮಾಡುವಾಗ ಸ್ಮರಿಸಬೇಕಾದ ಭಗವದ್ ರೂಪಗಳು. ಇನ್ನೂ ಬೇರೆ ಬೇರೆ ಅವ, ಅದು ಆಮೇಲೆ ಕೇಳ್ತೀನಿ. ಈಗ ಸದ್ಯ ತ್ರಿವಿಕ್ರಮ ವರಾಹಾಭಿನ್ನ ದ್ರವರೂಪಿ ಶ್ರೀ ಹರಿಪ್ರೇರಣೆಯ ಶ್ರೀ ಹರಿಪ್ರೀತ್ಯರ್ಥಂ. ಆಮೇಲೆಕಿದು ಇದನ್ನು ಕನ್ನಡದಲ್ಲಿ ಹೇಳ್ತೀನಿ ಮತ್ತು ಸಂಸ್ಕೃತದಲ್ಲಿ ಹೇಳ್ತೀನಿ, 2. ಇದು ಗುರುಜಗನ್ನಾಥದಾಸರು ಬರೆದಿರ್ತಕ್ಕಂಥ ಬಹಳ ಸಂಕ್ಷೇಪ ರೂಪದಲ್ಲಿರ್ತಕ್ಕಂಥ ಸ್ನಾನ ಸಂಕಲ್ಪ. ತ್ರಿವಿಕ್ರಮ ವರಾಹಾಭಿನ್ನ ದ್ರವರೂಪಿ ಶ್ರೀ ಹರಿಪ್ರೇರಣೆಯ ಶ್ರೀ ಹರಿಪ್ರೀತ್ಯರ್ಥಂ ಬ್ರಹ್ಮಾಂಡಾಂತಸ್ಥ ಸಕಲ ನದಿ ತದಭಿಮಾನಿ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಭಗವದ್ರೂಪಾಣ ಮಮ ದೇಹಗತ ರೋಮಕೂಪ ನಾಡೀಗತ ಸಕಲ ನದಿ ತದಭಿಮಾನಿ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಭಗವದ್ರೂಪಾಣ ಬಿಂಬರೂಪೇಣ ಐಕ್ಯಚಿಂತನಪೂರ್ವಕಂ ಭಗವತಃ ಮಂದಿರಭೂತಸ್ಯ ಅಸ್ಯ ದೇಹಸ್ಯ
ಪ್ರಕ್ಷಾರಣಾತ್ಮಕಂ ಸ್ನಾನಮಹಂಕರಿಷ್ಯೆ. ಪ್ರಾತಃ ಕಾಲದಲ್ಲಿ ಮಾಡ್ತಾ ಇದ್ದರೆ ಪ್ರಾತಃ ಸ್ನಾನಮಹಂಕರಿಷ್ಯೆ, ಮಧ್ಯಾಹ್ನ ಮಾಡ್ತಾ ಇದ್ದರೆ ಮಾಧ್ಯಾಹ್ನಿಕ ಸ್ನಾನಮಹಂಕರಿಷ್ಯೆ, ಸಾಯಂಕಾಲ ಮಾಡ್ತಾ ಇದ್ದರೆ ಸಾಯಂಕಾಲ ಸ್ನಾನಮಹಂಕರಿಷ್ಯೆ ಅಂತ ಹೇಳಬೇಕು. ಇದನ್ನೇ ಕನ್ನಡದಲ್ಲಿ ಹೇಳಬೇಕಾದ್ರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂಥ ತ್ರಿವಿಕ್ರಮ ವರಾಹ ರೂಪಿ ಭಗವಂತನಿಂದ ಅಭಿನ್ನನಾದ ದ್ರವರೂಪಿ, ಅಂದರೆ ಪ್ರತಿ ನೀರಿನಲ್ಲಿ ಭಗವಂತ ದ್ರವರೂಪದಿಂದ ಇರ್ತಾನೆ. ಅವನ ಹೆಸರೇ ಅಂದರೆ ನೀರಿನಲ್ಲಿರುವ ಭಗವದ್ ರೂಪಕ್ಕೆ ಹರಿ ಅಂತ ಕರೀತಾರೆ, ಅವ್ರ ಬಿಂಬ. ಆ ಬಿಂಬರೂಪಿಯಾದ ಪರಮಾತ್ಮನಿಗೆ ನೀರಿನಲ್ಲಿರುವ ಬಿಂಬರೂಪಿಗೆ ದ್ರವರೂಪಿ ಶ್ರೀ ಹರಿಪ್ರೇರಣೆಯ ಶ್ರೀ ಹರಿಪ್ರೀತ್ಯರ್ಥಂ ಬ್ರಹ್ಮಾಂಡದಲ್ಲಿರುವ ಸಕಲ ನದಿಗಳು, ನದ ಅಂತಂದರೆ ಗಂಡು ನದಿ, ನದಿ ಅಂತಂದರೆ ಹೆಣ್ಣು ನದಿ, ಸಕಲ ನದಿ ಅಂದರೆ ಹೆಣ್ಣು ನದಿಗಳು ಮತ್ತು ಗಂಡು ನದಿಗಳು, ಅವುಗಳಲ್ಲಿರತಕ್ಕಂಥ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂಥ ಆ ನದಿಗಳು, ಆ ನದಗಳು, ಅವುಗಳಿಗೆ ಅಭಿಮಾನಿ ದೇವತೆಗಳಿರ್ತಾಳೆ. ಗಂಗೆಯಲ್ಲಿ ಗಂಗೆ ಇರ್ತಾಳೆ, ಗೋದಾವರಿಯಲ್ಲಿ ಗೋದಾವರಿ ಇರ್ತಾಳೆ, ಕೃಷ್ಣೆಯಲ್ಲಿ ಕೃಷ್ಣ ಇರ್ತಾಳೆ. ಅವಳ ಹೆಸರು ಕೃಷ್ಣ, ನದ್ಯಾಭಿಮಾನಿ ದೇವತೆ ಹೆಸರು ಆ ಕೃಷ್ಣ. ಈ ನದ್ಯಾಭಿಮಾನಿ ದೇವತೆಗಳು, ಆ ದೇವತೆಗಳ ಒಳಗಡೆ ಭಾರತೀ ರಮಣ ಇರ್ತಾನೆ. ಆ ಭಾರತೀ ರಮಣನ ಒಳಗಡೆ ಒಬ್ಬೊಬ್ಬ ಭಗವಂತನ ರೂಪ ಇರ್ತದೆ. ಗಂಗೆಯಲ್ಲಿ ತ್ರಿವಿಕ್ರಮ ಇರ್ತಾನೆ. ಹೀಗೆ ಚಿಂತನೆ. ತುಂಗಭದ್ರಾ ನದಿಯಲ್ಲಿ ವರಾಹರೂಪಿ ಪರಮಾತ್ಮ ಇರ್ತಾನೆ. ಅದು ಯಾವುದು ಮತ್ತೆ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ಸೊ ಈ ಸಕಲ ನದಿ ಅಂದರೆ ಎಲ್ಲ ನದಿಗಳಲ್ಲಿ ಇರುವ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ತತ್ತದ್ ಭಗವದ್ರೂಪಗಳು, ಆ ಭಗವದ್ರೂಪಗಳಿಗೂ ನನ್ನ ದೇಹದಲ್ಲಿ ರೋಮಗಳವೆ, ರೋಮಕೂಪಗಳವೆ ಮತ್ತು ನಾಡಿಗಳವೆ, ಇವುಗಳೆಲ್ಲ ನದಿಗಳಿರ್ತವೆ. ಈ ನದಿಗಳಲ್ಲಿ ಇರ್ತಕ್ಕಂಥ ದೇವತಾ ರೂಪಗಳು ಅಂದರೆ ಆ ನದ್ಯಾಭಿಮಾನಿ ದೇವತೆಗಳು, ಆ ನದ್ಯಾಭಿಮಾನಿ ದೇವತೆಗಳಲ್ಲಿರತಕ್ಕಂಥ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತರಾದ ಆ ಭಗವದ್ರೂಪಗಳಿಗೂ ನನ್ನ ಬಿಂಬರೂಪ ಏನದಲ್ಲ, ಆ ಬಿಂಬರೂಪಕ್ಕೆ ಇದು ಅತ್ಯಂತ ಅವಶ್ಯಕ. ಎಲ್ಲವನ್ನು ತಂದು ಬಿಂಬನಲ್ಲಿ ಐಕ್ಯ ಮಾಡಬೇಕು. ಆ ಬಿಂಬರೂಪಕ್ಕೂ ಐಕ್ಯ ಚಿಂತನೆ ಮಾಡ್ತಾ ನನ್ನ ದೇಹವೆಂಬ ಈ ದೇಹ ಎನ್ನುವ ಮಂದಿರ ಅದಲ್ಲ, ಭಗವಂತ ವಾಸ ಮಾಡ್ತಕ್ಕಂಥ ಮಂದಿರ, ಇದನ್ನು ಪ್ರಕ್ಷಾಳನ ಮಾಡ್ತೀನಿ, ಇದನ್ನು ತೊಳಿತೀನಿ, ನನ್ನ ದೇಹಕ್ಕೆ ಸ್ನಾನ ಮಾಡ್ತೀನಿ ಅಂತ ಚಿಂತನೆ ಮಾಡಬಾರ್ದು. ಈ ನನ್ನ ದೇಹ ಭಗವಂತನಿಗೆ ಮಂದಿರ, ಈ ಮಂದಿರವನ್ನು ನಾನು ಸ್ವಚ್ಛ ಮಾಡ್ತೀನಿ ಅಂತ ತಿಳ್ಕೊಂಡು ಪ್ರಾತಃ ಕಾಲದ ಸ್ನಾನ ಮಾಡ್ತಾ ಇದ್ದೀನಿ, ಮಧ್ಯಾಹ್ನದ ಸ್ನಾನ ಮಾಡ್ತಾ ಇದ್ದೀನಿ, ಸಾಯಂಕಾಲದ ಸ್ನಾನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಆ ನಂತರದಲ್ಲಿ ಸ್ನಾನ ಮಾಡಬೇಕು ಅಂತಿರೋದು. ಇದು ಅಪೂರ್ವವಾದ ಚಿಂತನೆ. ಇದಕ್ಕೆ ಮಲಾಪಕರ್ಷಣ ಸ್ನಾನ ಅಂತಾರೆ. ಈ ರೀತಿ ಮೊಟ್ಟ ಮೊದಲು 3 ಮುಳುಗು ಹಾಕಿ ಹರಿ ಅಂತ ಸ್ಮರಣೆ ಮಾಡ್ಕೋತಾ ಹೇಳಬೇಕು. ಇಂಥ ಒಂದು ಸ್ನಾನಕ್ಕೆ ಮಲಾಪಕರ್ಷಣ ಸ್ನಾನ ಅಂತಾರೆ. ಈ ಮಲಾಪಕರ್ಷಣ ಸ್ನಾನ ಆದಮೇಲೆ ಇಮಿಡಿಯೇಟಾಗಿ ಮೃತ್ತಿಕಾದಿಂದ ಸ್ನಾನ ಮಾಡಬೇಕು. ಆಗ ಉದ್ಧತಾಸಿ ವರಾಹೇಣ ಕೃಷ್ಣೇನ ಶತಬಾಹುನ ಮೃತ್ತಿಕೆ ಹನಮೇ ಪಾಪಂ ಯನ್ಮಯಾ ದುಷ್ಕೃತಂ ಕೃತಂ. ಓ ವರಾಹರೂಪಿಯಾದ ಭಗವಂತನಿಂದ ಎತ್ತಲ್ಪಟ್ಟ ಓ ಮೃತ್ತಿಕೆ, ನನ್ನ ಪಾಪಗಳನ್ನೆಲ್ಲ ಕಳೆಯಂತ ಸ್ಮರಣೆ ಮಾಡಿಕೊಂಡು ಓಂ ನಮೋ ನಾರಾಯಣಾಯ ಓಂ ಎಂಬ ಮಂತ್ರದಿಂದ ಆ ಮೃತ್ತಿಕೆಯನ್ನು ಅಭಿಮಂತ್ರಣ ಮಾಡಿ ಅದನ್ನು ಮೈಗೆ ತಿಕ್ಕೊಂಡು ಮೊದಲು ಒಂದು ಸ್ನಾನ ಮಾಡಬೇಕು. ಮತ್ತೆ 3 ಮುಳುಗು ಹಾಕಬೇಕು. ಮೊದಲು ಒಂದು ಸಲ 3 ಮುಳುಗು ಹಾಕಿದ್ದೀವಿ, ಅದು ಮಲಾಪಕರ್ಷಣ ಸ್ನಾನ. ಆನಂತರದಲ್ಲಿ ಮೃತ್ತಿಕೆಯನ್ನು ಹಚ್ಚಿಕೊಂಡು ಮತ್ತೆ 3 ಸಲ ಮುಳುಗಿದ್ವಿ, ಅದು ಈ ಮೃತ್ತಿಕಾ ಸ್ನಾನ ಅಂತಾರೆ. ಆ ನಂತರದಲ್ಲಿ ಆ ಕೆಳಿನ ಹೆಂಡಿಯಿಂದ ಮತ್ತೆ ಮೈಗೆಲ್ಲ ಹಚ್ಚಿಕೊಂಡು ಅದನ್ನು ಕೂಡ ಓಂ ನಮೋ ನಾರಾಯಣ ಗಂಧದ್ವಾರಾಂ ದುರಾದರ್ಶಾನ್ ನಿತ್ಯ ಪುಷ್ಟಾಂಕರೀಷಣಿಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋ ಪಕ್ವಯೇ ಶ್ರಿಯಂ ಎಂಬ ಮಂತ್ರ ಹೇಳಿ ಆ ಗೋಮಯವನ್ನು ನಾರಾಯಣ ಅಷ್ಟಾಕ್ಷರ ಮಂತ್ರದಿಂದ ಅಭಿಮಂತ್ರಣ ಮಾಡಿ ಮತ್ತೆ ಅದನ್ನು ಮೈಗೆ ಹಚ್ಚಿಕೊಂಡು ಮತ್ತೆ 3 ಮುಳುಗು ಹಾಕಬೇಕು. ಇದಕ್ಕೆ ಗೋಮಯ ಸ್ನಾನ ಅಂತಾರೆ. ಇದಾದ ಮೇಲೆ ಆಪೋಹಿಷ್ಟಾಮಯೋಭವ ತಾನಮೂರ್ಜೆ ಜನಾತನ ಮೆಹರಣಾಯ ಚಕ್ಷತೆ ಯೋವಶಿವತಮಯೋರಸ ತಸ್ಯ ಬಾಧೇತೇನ ವಿಶದೀರಿವ ಮಾತ್ರ ತಸ್ಮಾರಂಗಾ ಮಾಮವೋ ಯಸ್ಯಕ್ಷಾಯ ಜನ್ಮಥ ಆಪೋಜನ ಯಥಾ ಜನಃ ಅಂತಕ್ಕಂಥ ವೇದ ಮಂತ್ರಗಳಿಂದ ಪ್ರೋಕ್ಷಣೆ ಮಾಡಿಕೋತಾ ಸ್ನಾನ ಮಾಡಬೇಕು. ಇದಾದ ಮೇಲೆ ಸಹಸ್ರನಾಮಾವಳಿ ಅದಲ್ಲ, ಪುರುಷ ಸೂಕ್ತದಿಂದ ಅಭಿಷೇಕ ಮಾಡಬೇಕು. ತಲೆ ಮೇಲೆ ಅಭಿಷೇಕ ಶಂಖಮುದ್ರೆಯಿಂದ, ಇದು ಶಂಖಮುದ್ರೆ. ಈ ಶಂಖಮುದ್ರೆ ಹಿಡ್ಕೊಂಡು ಈ ರೀತಿಯಾಗಿ ಹಿಡ್ಕೊಂಡು ಹೀಗೆ ಹಿಡ್ಕೋಬೇಕು, ಹೀಗೆ ಹಿಡ್ಕೊಂಡು ಈ ನೀರಿನಲ್ಲಿ ಅದನ್ನು ಅದ್ದಿ ತಲೆ ಮೇಲೆ ಹಿಂಗೆ ಹಾಕ್ಕೋಬೇಕು.
ಅಂದರೆ ತಲೆಯಲ್ಲಿ ವಾಸುದೇವ ನಾಮಕ ಪರಮಾತ್ಮ ಇದ್ದಾನೆ, ನಮ್ಮ ದೇಹದೊಳಗೆ ಅನಂತ ರೂಪಗಳಿಂದ ಭಗವಂತ ಇದ್ದಾನೆ, ಅದರಲ್ಲಿ ಬಿಂಬರೂಪಿಯಾಗಿ ಜೀವಾಂತರ್ಗತನಾಗಿ ಆತ್ಮಶಬ್ದವಾಚ್ಯನಾಗಿದ್ದಾನೆ. ಇಂಥ ಪರಮಾತ್ಮನಿಗೆ ನಾನು ಅಭಿಷೇಕ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಪುರುಷ ಸೂಕ್ತ ಹೇಳ್ತಾ ಸಹಸ್ರ ಶೀರ್ಷ ಪುರುಷ ಸಹಸ್ರ ಆಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ಭೃತ್ವ ಅತ್ಯತಿಷ್ಠ ದಶಾಂಗುಲಂ. ಈ ರೀತಿ ಪುರುಷ ಸೂಕ್ತ ಹೇಳ್ಕೋತಾ ನೀನು ಒಂದು ರುಕ್ಕ ಹೇಳು ಅಥವಾ ಪೂರ್ಣ ಹೇಳಕ್ಕಾದರೆ ಪೂರ್ಣ ಹೇಳು, ನಿನ್ನಿಷ್ಟ. ಅದು ಒಟ್ಟಿನ ಮೇಲೆ ಭಗವಂತನ ಸ್ಮರಣೆ ಮಾಡಿಕೋತಾ ಶಂಖಮುದ್ರೆಯನ್ನು, ಇದು ಶಂಖಮುದ್ರೆ, ಈ ಶಂಖಮುದ್ರೆಯನ್ನು ಹಿಡ್ಕೊಂಡು ಈ ಶಂಖದಿಂದ ನಾನು ಆ ನಮ್ಮಪ್ಪ ಶಿರಸ್ಸಿನಲ್ಲಿರ್ತಕ್ಕಂಥ ವಾಸುದೇವನಿಗೂ ದೇಹಾದ್ಯಂತ ವ್ಯಾಪಿಸಿರತಕ್ಕಂಥ ಪರಬ್ರಹ್ಮನಿಗೂ ನನ್ನ ಬಿಂಬರೂಪಿಯಾಗಿ ನನ್ನೊಳಗೆ ನಿಂತುಕೊಂಡು ನನ್ನ ಜೀವನಕ್ಕೆ ಕಾರಣೀಭೂತನಾಗಿ ನನ್ನನ್ನು ನಡೆಸ್ತಾ ಇರತಕ್ಕಂಥ ಹರಿ ಅಂತಕ್ಕಂಥ ಶಬ್ದವಾಚ್ಯನಾದ ಪರಬ್ರಹ್ಮನಿಗೂ ಅಭಿಷೇಕ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಸ್ನಾನ ಪೂರ್ಣವಾಗಿ ಅಭಿಷೇಕ ಮಾಡಿಕೊಂಡು ನಂತರದಲ್ಲಿ ತಕ್ಷಣದಲ್ಲಿ ಶಿಖೋದಕವನ್ನು ಬಿಡಬೇಕು. ಅಂದರೆ ಸ್ನಾನ ಮಾಡಿರ್ತೀವಲ್ಲ, ತಲೆಯ ಕೂದಲು ತಲೆ ಮೇಲೆ ಶಿಖ ಇರ್ತಲ್ಲ, ಶಿಖಕ್ಕೆ ನೀರು ಅಂಟಿಕೊಡ್ತಾ ಆ ನೀರನ್ನು ನೆಲದ ಮೇಲೆ ಬಿಡಬೇಕು. ನಂತರದಲ್ಲಿ ಗಡ್ಡಿಗೆ ಬಂದು ಮೈಯೆಲ್ಲ ಒರೆಸಿಕೊಂಡು ಮತ್ತು ಯಥಾ ಪ್ರಕಾರ ಆಚಮನ ಮಾಡಿ ನಾಮಗಳನ್ನು ಹಚ್ಚಿಕೊಂಡು ಮುಂದಿನ ಕೆಲಸ ಅರ್ಘ್ಯ ಇತ್ಯಾದಿಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಸೊ ಇದು ಸಾಮಾನ್ಯವಾಗಿರತಕ್ಕಂಥ ಒಂದು. ಇದರಲ್ಲಿ ಇನ್ನೂ ಕೆಲವು ಸಂಪ್ರದಾಯಗಳಿರ್ತವೆ. ಸಂಪ್ರದಾಯಸ್ಥರು ದೊಡ್ಡ ದೊಡ್ಡ ಜ್ಞಾನಿಗಳು, ಆಚಾರ್ಯರು, ದೊಡ್ಡ ದೊಡ್ಡ ಆಚಾರ್ಯರು ಇನ್ನೂ ವಿಶೇಷವಾಗಿ ತಿಳ್ಕೊಂಡಿರ್ತಾರೆ ಸ್ನಾನ ಪದ್ಧತಿಯ ಬಗ್ಗೆ. ಅವರು ಇನ್ನಿಷ್ಟು ಹೇಳ್ತಾರೆ. ಆದರೆ ಹರಿದಾಸರು, ಗುರು ಜಗನ್ನಾಥದಾಸರೇ ಮೊದಲಾದ ಹರಿದಾಸರು ಸ್ನಾನ ಅಂತಂದರೆ ಏನು, ಅದರ ಯಾವ ರೀತಿ ಮಾಡಿ ಕನಿಷ್ಠ ಇಷ್ಟ ಆದರೂ ಮಾಡು ಅಂತ ನಮಗೆ ಆದೇಶ ಮಾಡಿದ್ದಾರೆ. ಅದನ್ನು ಈಗ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿವಿ. ಬರೀ ಇಷ್ಟು ತಿಳ್ಕೊಂಡ್ರೆ ಪ್ರಯೋಜನ ಇಲ್ಲ. ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಏನು ಚಿಂತನೆ ಮಾಡಬೇಕು, ಭಗವದ್ ರೂಪಗಳನ್ನು ಯಾವುದು ಚಿಂತನೆ ಮಾಡಬೇಕು ಎಂಬುದನ್ನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.